ಎಲ್ಲರಿಗೂ ನಮಸ್ಕಾರ. ನಾವು ಬಾಪೂಜಿ ಪಾಲಿಟೆಕ್ನಿಕ್ ನಿಂದ ಬಂದಿದ್ದೀವಿ. ನನ್ನ ಹೆಸರು ಪುಷ್ಪಲತಾ ನಾಡಿಗ ಅಂತ, ಪ್ರಾಂಶುಪಾಲರು. ಹಾಗೆ ಕೆ ನಾಗರತ್ನ ಅಂತ ಅಂದ್ಬಿಟ್ಟು ಸೆಲೆಕ್ಷನ್ ಗ್ರೇಡ್ ಲೆಕ್ಚರರ್ ENC ಡಿಪಾರ್ಟ್ಮೆಂಟ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಜಿ ಪ್ರಸಾದ್ ಅಂತ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ HOD ಅವರು. ಮತ್ತೆ ಉಮಾದೇವಿ ಅಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀವಿ. ಸೊ ಇದು ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾಳೆ 27ನೇ ತಾರೀಕು ಶುಕ್ರವಾರ ನಮ್ಮ ಕಾಲೇಜಿನ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಸೊ ನಮ್ಮ ಕಾಲೇಜು 1985ರಲ್ಲಿ ಶುರುವಾಯಿತು. ಸೊ ಅಂದಿನ ದಿನಗಳಲ್ಲಿ ನಮ್ಮ ದಾವಣಗೆರೆಯಲ್ಲಿ DRR ಪಾಲಿಟೆಕ್ನಿಕ್ ಒಂದೇ ಒಂದು ತಾಂತ್ರಿಕ ಶಿಕ್ಷಣವನ್ನು ಕೊಡ್ತಾ ಇತ್ತು. ಸೊ ಆ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ, ಬಹಳ ಜನ ಹುಡುಗರುಗಳಿಗೆ ಏನಾಗ್ತಿತ್ತು ಅಂದ್ರೆ ಸೀಟ್ ಸಿಗ್ತಿರ್ಲಿಲ್ಲ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ಎಲ್ಲಾ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಅಂದಿನ ಪ್ರಾಂಶುಪಾಲರಾಗಿದ್ದ BIT ಪ್ರಾಂಶುಪಾಲರಾಗಿದ್ದ JN ಶಿವಣ್ಣ ಅವ್ರ ಹತ್ರ ಬಂದು, ಈ ತರ ನಮ್ಗೆ ಹುಡುಗರು ತುಂಬಾ ತೊಂದರೆ ಆಗ್ತಾ ಇದೆ, ದಯವಿಟ್ಟು ನೀವ್ ಯಾಕೆ ಒಂದು ಪಾಲಿಟೆಕ್ನಿಕ್ ನ ಓಪನ್ ಮಾಡಬಾರ್ದು ಅಂತ ಕೇಳಿದಾಗ, ಸೊ ಅವ್ರೇನ್ ಮಾಡಿದ್ರು ಅವಾಗ, ಆಯ್ತು ಅಂತ ಹೇಳಿ BIT ಒಂದ್ ಸಣ್ಣ ಕಟ್ಟಡದಲ್ಲಿ ನಮ್ಮ ಮೆಕ್ಯಾನಿಕಲ್ ಮತ್ತೆ ಸಿವಿಲ್ ವಿಭಾಗನ ಶುರು ಮಾಡ್ಕೊಂಡ್ರು. ಸೊ ಅವಾಗ BIT ಕಾಲೇಜಿನ ಮುಖ್ಯೋಪಾಧ್ಯಾಯರಾಗಿದ್ದ ಮೆಕ್ಯಾನಿಕಲ್ ವಿಭಾಗದ ವಿಶ್ವೇಂದ್ರಪ್ಪರನ್ನ ಪ್ರಾಂಶುಪಾಲರಾಗಿ ನೇಮಕ ಮಾಡಿದ್ರು. ಸೊ ಹಾಗೆ 1985ರಲ್ಲಿ 2 ಬ್ಯಾಚ್ಗಳು ಶುರುವಾಯಿತು. ತದನಂತರ ಸೊ ನಾಗೇಶಪ್ಪ ಅಂತ ಗವರ್ನಮೆಂಟ್ ಪಾಲಿಟೆಕ್ನಿಕ್ ನಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅವರು ನೆಕ್ಸ್ಟ್ ಪ್ರಾಂಶುಪಾಲರಾಗಿ ಬಂದ್ರು. ಅವ್ರ 12 ವರ್ಷ ಸೇವೆ ಸಲ್ಲಿಸಿದ್ರು. ಅವರ ಅವಧಿನಲ್ಲಿ ಏನಪ್ಪಾ ಅಂತಂದ್ರೆ ಇದು ಮತ್ತೆ 3 ಬ್ರಾಂಚ್ ಬಂತು. ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತೆ ಟೆಕ್ಸ್ಟೈಲ್ ಬಂತು. ಸೊ ಇದು ಮೊದಲು ಶುರು ಮಾಡೋದಕ್ಕೆ ಕಾರಣಕರ್ತರಾಗಿದ್ದೆ ನಮ್ಮ ಗೌರವ ಕಾರ್ಯದರ್ಶಿ, ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದಂತಹ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪಾಜಿ ಅವರು. ಯಾಕೆ ಅವರು ಶಿವಣ್ಣ ಹೋಗಿ ಕೇಳ್ಕೊಂಡಾಗ ತುಂಬ ಹೃದಯದಿಂದ ಆಯ್ತು ಓಪನ್ ಮಾಡಿ, ಬಡ ಹುಡುಗರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಕಾಲೇಜು ಶುರುವಾಯ್ತು. ಸೊ ಅದ ತದನಂತರ BR ನಾಗರಾಜ್ ಅಂತ ಬಂದ್ರು. ಅವರು 2 ವರ್ಷ ಸೇವೆ ಮಾಡಿದ್ರು. ನಂತರ ಹಿರಿಯ KS ವೀರೇಶ್ ಅಂತ ನಮ್ಮ ಪಾಲಿಟೆಕ್ನಿಕ್ ಅಲ್ಲಿ ಇದ್ದಂತ ಸಿವಿಲ್ ವಿಭಾಗದ ಉಪನ್ಯಾಸಕರು ಕಂಟಿನ್ಯೂ ಆದ್ರು. 20 ವರ್ಷ ಬಂದ್ರು ಅವರು. 20 ವರ್ಷ ಸೇವೆ ಮಾಡಿದ್ರು. ಸೊ ಮತ್ತೆ ಆಮೇಲೆ 2 ಬ್ರಾಂಚ್ ಬಂತು. ಟೋಟಲ್ ನಮ್ಮ ಕಾಲೇಜಿನಲ್ಲಿ 7 ಬ್ರಾಂಚ್ಗಳಿದೆ. ಸೊ 7 ಬ್ರಾಂಚ್ ನ ಶುರು ಮಾಡ್ಕೊಂಡಿದೀವಿ, ನಡೀತಾ ಇದೆ 7 ಬ್ರಾಂಚಸ್. ಸೊ ಹಾಗೆ ಸೊ ಈ ಒಂದು ಇದ್ರಲ್ಲಿ ಏನಾಯ್ತಂದ್ರೆ, ನಮ್ದು ಈಗ ಕಾಲೇಜ್ ಶುರುವಾಗಿ 40 ವರ್ಷ ಆಯ್ತು, ಆಯ್ತಾ. ಈಗ ನಾವು ಹೊಸ ಬಿಲ್ಡಿಂಗ್ ಗೆ ಏನಾಯ್ತಂದ್ರೆ 98ರಲ್ಲಿ ನಮ್ದು ಹೊಸ ಬಿಲ್ಡಿಂಗ್ ಇರ್ಲಿಲ್ಲ. ಅಲ್ಲೇ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಒಂದ್ ಸಣ್ಣ ಇದ್ರಲ್ಲೇ ಮಾಡ್ತಾ ಇದ್ವಿ. ಬ್ರಾಂಚಸ್ ಜಾಸ್ತಿ ಹೋಗ್ತಾ ಬಂದಾಗ ಏನಾಯ್ತು, ಮತ್ತೆ ದೊಡ್ಡ ಸಾಹೇಬ್ರನ್ನ ವಿಶ್ವೇಂದ್ರಪ್ಪನವರು ಈ ತರ ನಮ್ ಕಟ್ಟಡ ಇಲ್ಲ ಬೇಕು ಅಂತ ಕೇಳ್ಕೊಂಡಾಗ, ಸೊ ಮತ್ತೆ ಅವರು ಗೌರವ ಕಾರ್ಯದರ್ಶಿಗಳು ಆಯ್ತು ಅಂತ ಹೋಗಿ 3 ಕೋಟಿ ಇದು ಮಾಡ್ಬಿಟ್ಟು ನಮ್ಗೊಂದು ಬಿಲ್ಡಿಂಗ್ ಕಟ್ಕೊಟ್ರು, ಸುಸಜ್ಜಿತವಾದ ಒಂದು ಕಟ್ಟಡ ಕಟ್ಟಿಸ್ಕೊಟ್ರು. ಸೊ ಆ ಕಟ್ಟಡಕ್ಕೆ ಬಂದು ನಮ್ದೀಗ 25 ವರ್ಷ ಆಗಿದೆ. ಸೊ ನಾವು ಸಾಹೇಬ್ರನ್ನ ಹೋಗಿ ಕೇಳಿದಾಗ ಅವ್ರೇನಂತಂದ್ರು, ಸಿಲ್ವರ್ ಜುಬ್ಲಿ ನಮ್ದು ಆಗಿರ್ಲಿಲ್ಲ. ಸೊ ಹಾಗಾಗಿ ಏನಾದ್ರು, ಈಗ ಕಟ್ಟಡಕ್ಕೆ ಬಂದು ನಿಮ್ಗೆ 25 ವರ್ಷ ಆಗತ್ತೆ, ಮತ್ತೆ ನಿಮ್ಮ ಕಾಲೇಜಿನ 2 ಸೇರಿಸಿ ಒಟ್ಟಿಗೆ ಮಾಡಿ 2026ನೇ ಇಸ್ವಿಗೆ ಮಾಡಿ ಕರೆಕ್ಟ್ ಆಗಿ 25 ಇಯರ್ಸ್ ಆಗುತ್ತೆ ಅಂದ್ರು. ಸೊ ಆ ಇದ್ರಲ್ಲಿ ಈ ಸಿಲ್ವರ್ ಜುಬ್ಲಿನ ನಾವು ಮಾಡ್ತಾ ಇದೀವಿ, ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ಅವ್ರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮನ. ಸೊ ಈ ಕಾರ್ಯಕ್ರಮಕ್ಕೆ ನಾಳೆ ನಮ್ಗೆ ನಮ್ಮ ಬಾಪೂಜಿ ಆಡಳಿತ ಮಂಡಳಿಯ ಗೌರವ ಕಾರ್ಯದರ್ಶಿಗಳಾದಂತಹ SS ಮಲ್ಲಿಕಾರ್ಜುನ್ ಅವರು, ಮತ್ತೆ ಜಂಟಿ ಕಾರ್ಯದರ್ಶಿಗಳಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಹಾಗೆ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಅಲ್ಲಿಂದ ಅರ್ಚನಾ C ಅಂತ ಅಂದ್ಬಿಟ್ಟು ಅವರು ಆಡಳಿತ ಮಂಡಳಿ ಇದ್ರದ ಜಾಯಿಂಟ್ ಡೈರೆಕ್ಟರ್ ಆಗಿದ್ದಾರೆ. ಸೊ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮನ ನಮ್ಮ ಆಡಳಿತ ಮಂಡಳಿಯ ವೈಸ್ ಪ್ರೆಸಿಡೆಂಟ್ ಆದಂತಹ K ಗಿರ್ಜಮ್ಮನ್ ಅವರು ವಹಿಸ್ಕೊಂಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರುಗಳು ಅಂದ್ರೆ ಡಾಕ್ಟರ್ RL ಉಮಾಶಂಕರ್ ಅವರು, AS ನಿರಂಜನ್ ಅವರು, AS ವೀರಣ್ಣ, ಸಂಪನ್ನ ಮುತಾಲಿಕ್ ಅವರು ಭಾಗವಹಿಸ್ತಿದ್ದಾರೆ. ಹಾಗೆ ನಮ್ಮ ಬಾಪೂಜಿ ಆಡಳಿತ ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ B ಬಕ್ಕಪ್ಪ ಅವ್ರು ಸರ್ ಬರ್ತಿದ್ದಾರೆ. ಹಾಗೆ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ಶ್ರೀ ವಿಶ್ವೇಂದ್ರಪ್ಪನವರು, ಪ್ರಾಂಶುಪಾಲರಾದ HB ಅರವಿಂದ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗೆ ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನಾವು ಒಂದು ಅಲ್ಯೂಮಿನಿ ಅಸೋಸಿಯೇಷನ್ ಮಾಡ್ಕೊಂಡಿದ್ವಿ. ಸೊ ಬೆಳಿಗ್ಗೆ 9ರಿಂದ
11 ಗಂಟೆ ತನಕ ಅಲ್ಯೂಮಿನಿ ಅವ್ರದ್ದು ಒಂದು ಮೀಟ್ ಇರ್ತದೆ. ಅಲ್ಲೇ ಈ ಪ್ರೋಗ್ರಾಮ್ ಎಲ್ಲ ನಡೆಯೋದೆಲ್ಲಪ್ಪ ಅಂದ್ರೆ SS ಕಲ್ಚರಲ್ ಹಾಲ್ D8 ನಲ್ಲಿ ಮಾಡ್ತಾ ಇದೀವಿ ಇದನ್ನ. ಸೊ ಬೆಳಿಗ್ಗೆ ಒಂದು 500 ಮೆಂಬರ್ಸ್ ಅಂತ ಹೇಳಿದೆ, ರಿಜಿಸ್ಟರ್ ಆಗಿದ್ದಾರೆ ಆಲ್ರೆಡಿ. ಅವ್ರದೆಲ್ಲ ಒಂದು ಮಾರ್ನಿಂಗ್ ಅಲ್ಯೂಮಿನಿ ಮೀಟ್ ಇರ್ತದೆ. ಅದಾದ ನಂತರ 12 ಗಂಟೆಗೆ ನಮ್ಮ ಸಿಲ್ವರ್ ಜುಬ್ಲಿ ಇನಾಗ್ರೇಷನ್ ಫಂಕ್ಷನ್ ಇರ್ತದೆ. ಅದಾದ್ಮೇಲೆ ನೆಕ್ಸ್ಟ್ 3 ಗಂಟೆ ಹಂಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ವಿದ್ಯಾರ್ಥಿಗಳಿಂದ, ಹಳೆ ವಿದ್ಯಾರ್ಥಿಗಳಿಂದ ಮತ್ತು ಅಧ್ಯಾಪಕ ವರ್ಗದವರಿಂದ ಒಂದು ಕಲ್ಚರಲ್ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡ್ತಾ ಇದೀವಿ 27ನೇ ತಾರೀಕು. ದಯವಿಟ್ಟು ತಾವುಗಳು ಎಲ್ಲ ಬರ್ಬೇಕು ಅಂತ ಕೇಳ್ಕೊಂತೇನೆ. ಇಲ್ಲಿ 2 ತರ ಇದೆ ಸರ್. ಈಗ ನಮ್ದು 85 ಶುರುವಾಯ್ತು. ಸೊ 85 ಶುರುವಾದಾಗ ಏನಾಗ್ತಂತಂದ್ರೆ, ಅವಾಗಿನ ಕಾಲದಲ್ಲಿ ಹೇಗಿತ್ತಂದ್ರೆ ನಮ್ಗೆ 80 ಜನ ಹೊರಗಡೆ ಹೋದ್ರಂದ್ರೆ ಸೊ ಅದರಲ್ಲಿ 60 ಜನ ಜಾಬಿಗೆ ಹೋಗ್ತಾ ಇದ್ರು, 20 ಜನ ಮಾತ್ರ ಹೈಯರ್ ಸ್ಟಡೀಸ್ಗೆ ಹೋಗ್ತಾ ಇದ್ರು. ಇವಾಗ ಏನಾಗಿದೆ 2005-10 ಆದ್ಮೇಲೆ ಏನಾಗಿದೆ ಅಂದ್ರೆ 80 ಜನ ಪಾಸ್ ಆದ್ರೆ 90 ಜನ ಹೈಯರ್ ಸ್ಟಡೀಸ್ಗೆ ಹೋಗ್ತಾ ಇದಾರೆ, 10 ಜನ ಜಾಬಿಗೆ ಹೋಗ್ತಾ ಇದಾರೆ ಸರ್. ಯಾಕಂತಂದ್ರೆ ನಮ್ದು ಡಿಪ್ಲೊಮಾ ಆದ್ಮೇಲೆ ನಮ್ದು ಡಿಪ್ಲೊಮಾ CET ಅಂತ ಎಕ್ಸಾಮಿನೇಷನ್ ಆಗುತ್ತೆ, ಸಪರೇಟ್ ಎಕ್ಸಾಮಿನೇಷನ್ ಆಗುತ್ತೆ ಈ ಲ್ಯಾಟ್ರಲ್ ಎಂಟ್ರಿ ಇರೋದ್ರಿಂದ. ಈ ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ಕಾಲೇಜ್ ಎಸ್ಪೆಷಲಿ ಪ್ರೋಗ್ರೆಸ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, 5th, 3rd, 5th ಈ ರೀತಿ ಇದೆ. ಸೊ ಎಲ್ಲಾ ಪ್ರತಿಷ್ಠಿತ ಕಾಲೇಜ್ಗೆ ಎಲ್ಲರೂ ಅಡ್ಮಿಷನ್ ಆಗ್ತಾ ಇದ್ದಾರೆ. ಬಟ್ ಈವನ್ ಬೇರೆ ವಿದ್ಯಾರ್ಥಿಗಳಾದ್ರೂ 3 ವರ್ಷ ಅಷ್ಟೇ ಇರುತ್ತಲ್ಲ. ಸೊ ಪೇರೆಂಟ್ಸ್ ಏನ್ ಹೇಳ್ತಾರೆ, ಡಿಪ್ಲೊಮಾ ಆದ್ಮೇಲೆ 3 ವರ್ಷ ಇಂಜಿನಿಯರಿಂಗ್ ಮಾಡ್ಬಿಡು ಅಂತ. ಮ್ಯಾಕ್ಸಿಮಮ್ ಇವಾಗ ಸರ್ ಅಬೌಟ್ ಹೇಳಿದ್ನಲ್ಲ 90% ಆಫ್ ದ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಫಾರ್ ಇಂಜಿನಿಯರಿಂಗ್, ಓನ್ಲಿ 10% ಆಫ್ ದ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಫಾರ್ ಇದು ಸರ್ ಜಾಬ್. ಸೊ ಈ ಜಾಬ್ ಬಗ್ಗೆ ಹೇಳ್ಬೇಕಂತಂದ್ರೆ ಸರ್, ಇದ್ರಲ್ಲಿ ಹೆಂಗಿದೆ ಅಂತಂದ್ರೆ ಜಾಬ್ ರಿಕ್ವೈರ್ಮೆಂಟ್ ತುಂಬಾ ಇದೆ ಸರ್. ಈಗ ನಮ್ಗೆ ಮೊನ್ನೆ ನಾವು ಒಂದು ಇದ್ರಿಂದ ಮಾಡಿದ್ವಿ ಸರ್, ಜಾಬ್ ಫೇರ್ ಅಂತ ಮಾಡಿದ್ವಿ, ಟೆಕ್ನಿಕಲ್ ಬೋರ್ಡ್ ಇದರಿಂದ ಮಾಡಿದ್ವಿ ಸರ್. ಅವರಿಗೆ 300 ಜನ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳು ಬೇಕಾಗಿತ್ತು. ಸರೌಂಡಿಂಗ್ಸ್ ಎಲ್ಲಾರನ್ನೂ ಕರೆದಿದ್ವಿ. ಆದ್ರೆ ಏನಂತಂದ್ರೆ ನಮ್ಗೆ ಅಷ್ಟು ಜನ ವಿದ್ಯಾರ್ಥಿಗಳು ಕೊಡಕ್ಕೆ ಆಗ್ತಾ ಇಲ್ಲ ಸರ್. ಹೇಳ್ಬೇಕಂದ್ರೆ ಈ ಪ್ರತಿ ಕಂಪ್ನಿಯಿಂದಲೂ ನಮಗೆ ಕಾಲ್ ಬರ್ತದೆ, ಪ್ಲೇಸ್ಮೆಂಟ್ ಇದಕ್ ಬರ್ತದೆ. ಸೊ ಆಲ್ಮೋಸ್ಟ್ 100% ಪ್ಲೇಸ್ಮೆಂಟ್ ಹೇಳ್ಬೋದು ಸರ್. ಟೆಕ್ಸ್ಟೈಲ್ ಬ್ರಾಂಚ್ ಇದೆ ಸರ್ ಒಂದು ನಮ್ದು. ಟೆಕ್ಸ್ಟೈಲ್ ಬ್ರಾಂಚ್ ಅಲ್ಲಿ ಅಂತ ಅದು 100% ಯಾವಾಗ್ಲೂ ವಿದ್ಯಾರ್ಥಿಗಳು ಶಾರ್ಟೇಜ್ ಸರ್. ನಮ್ಗೆ ಹೇಳ್ಬೇಕಂದ್ರೆ ನಮಗೆ ಪ್ರೊವೈಡ್ ಮಾಡಕ್ ಆಗ್ತಾ ಇಲ್ಲ. ಹಾಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಎಲ್ಲಾ ಬ್ರಾಂಚು ಸರ್ ಆಲ್ಮೋಸ್ಟ್. ಬಡ ವಿದ್ಯಾರ್ಥಿಗಳಿಗೆ ಜಾಸ್ತಿ ಈ ಪಾಲಿಟೆಕ್ನಿಕ್ ಇಂದ ಅನುಕೂಲ ಆಗಿದೆ. ಸಾವಿರಾರು ಬಡ ವಿದ್ಯಾರ್ಥಿಗಳು, ಎಕನಾಮಿಕಲಿ ಬ್ಯಾಕ್ ಗ್ರೌಂಡ್ ಇರೋ ವಿದ್ಯಾರ್ಥಿಗಳು ಬಹಳಷ್ಟು ಜನ ಓದಿ ಪಾಸ್ ಆಗಿ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಂಡಿದ್ದಾರೆ ಈ ಕಾಲೇಜಿಂದ. ಅಂದ್ರೆ ಏನ್ PUC ಆದ್ಮೇಲೆ ಏನಿದೆಯಲ್ಲ ಸರ್, PUC ನಲ್ಲಿ ಕಾಂಪಿಟೇಷನ್ ಇಸ್ ಮೋರ್ ಸರ್. ಲ್ಯಾಕ್ಸ್ ಟುಗೆದರ್ ಇರ್ತಾರ ಅಲ್ಲಿ. ಬಟ್ ನಮ್ ಪಾಲಿಟೆಕ್ನಿಕ್ ನಲ್ಲಿ ಏನಾಗುತ್ತೆ 30,000-40,000 ಇರೋದ್ರಿಂದ ಸೊ ಕಾಂಪಿಟೇಷನ್ ಬಹಳ ಕಮ್ಮಿ ಇರುತ್ತೆ ಸರ್. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಈಸಿಯಾಗ್ಲಿ ದೇ ಕ್ಯಾನ್ ಗೋ ಫಾರ್ ಟಾಪ್ ಇಂಜಿನಿಯರಿಂಗ್ ಕಾಲೇಜ್, RV, PESET, JC, ರಾಮಯ್ಯ, PIT ಎಲ್ಲಾ ಕಡೆನೂ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಮತ್ತೆ ಓದಿದ್ಮೇಲೆ ಬಹಳ ಒಳ್ಳೊಳ್ಳೆ ಪೋಸ್ಟ್ಗಳು ಇದ್ದಾರೆ ಸರ್. ಅವ್ರದೇ ಆದ ಸ್ವಂತ ಕೈಗಾರಿಕೋದ್ಯಮ ಇಟ್ಕೊಂಡಿದ್ದಾರೆ, ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇದ್ದಾರೆ. ಈಗ ಪುಷ್ಪ ಮಲಿಂಗಪ್ಪ ಅವರು ನಮ್ಮ 1985 ಫಸ್ಟ್ ಬ್ಯಾಚ್ ಸರ್. ಅವ್ರು ಸ್ಕೂಲ್ ಶುರು ಮಾಡಿದ್ದಾರೆ, ಪಾಲಿಟೆಕ್ನಿಕ್ ಅಲ್ಯೂಮಿನಿ ಅವರು.